ಚಿತ್ತಪ್ಪನಾತೆಯಂತೆ ಊರಿಗೆ ಬರಬೇಕೆಂದು ಪತ್ರ ಬರೆದಿರುವಾಗ ಈ ಅರವಿಂದ್ ಎಲ್ಲಿದ್ದಾನೋ ಏನೋ. ಏನೇ ಆಗಲಿ ನಾನೇ ಅವರ ಕಾಲೇಜ್ ಕಡೆ ಹೋಗಿ ಕರ್ಕೊಂಡು ಬಂದ್ರಾಯ್ತು. ಯಾರವರು? ಬಹುಶಃ ಬಹುಶಃ ನನ್ನ ಪ್ರಿಯಕರನಾದ ಅರವಿಂದನೇ ಆಗಿರ್ಬೇಕು. ಅಲ್ಲ ಅಂಬಿಕಾ, ಇಷ್ಟು ಬೇಗನೆ ನನ್ನನ್ನು ಗುರುತಿಡಿದು ಬಿಟ್ಟಿಯಲ್ಲ, ಅದು ಹೇಗೆ ಅಂತ ಗೊತ್ತಾಗಲಿಲ್ಲ. ನೋಡಿ ಅರವಿಂದ್, ಈ ನಿಮ್ಮ ಹೃದಯದ ಬಡಿತ ನನ್ನ ಹೃದಯದಲ್ಲಿ ಕೇಳಿಸ್ತಾ ಇದೆ, ನೀವೇ ನನ್ನ ಅರವಿಂದ್ ಅಂತ. ಅದು ಅಲ್ಲದೆ ಈ ಪ್ರಪಂಚದಲ್ಲಿ ನಿಮ್ಮನ್ನ ಮುಟ್ಟು ಹಕ್ಕು ಮತ್ಯಾರಿಗೂ ಇಲ್ಲ. ಹೌದಂಬಿಕಾ, ನನಗೆ ಅರ್ಜೆಂಟಾಗಿ ಬರ್ಬೇಕಂತ ಹೇಳಿದೆ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅಲ್ಲ ರೀ, ಇನ್ನು ಯಾಕೆ ಅಂತ ಕೇಳ್ತಾ ಇದ್ದೀರಾ? ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮ ಮದುವೆ, ಅಂದ್ರೆ ಮುಂದಿನ ತಿಂಗಳು 10ನೇ ತಾರೀಕು ನಮ್ಮ ಮದುವೆ. ಅದಕ್ಕೆ ನಮ್ಮ ತಂದೆ ಧರ್ಮಾಪುರಕ್ಕೆ ಬರಬೇಕು ಅಂತ ಪತ್ರ ಹಾಕಿದ್ದಾರೆ. ಅದಕ್ಕೆ ನಾನಿವತ್ತು ಧರ್ಮಾಪುರಕ್ಕೆ ಹೊರಟಿದ್ದೇನೆ. ನಿಮ್ಮನ್ನು ಬಿಟ್ಟು ಹೋಗ್ಬೇಕು ಅಂದ್ರೆ ನನ್ನ ಮನಸ್ಸು ಯಾಕೋ ಒಂಥರ ಆಗ್ತಾ ಇದೆ. ಅದ್ಯಾಕೆ ನೋವು ಆಗ್ತಾ ಇದೆ ಅಂಬಿಕಾ? ಮದುವೆ ಅಂದ್ರೂ ಆಗ್ಲೇಬೇಕಲ್ಲ. ಆ ದಿವಸದಲ್ಲೆಲ್ಲ ಬರೀ ಒಂದು 15-20 ದಿವಸದಲ್ಲಿ ಮದುವೆ ಕೂಡ ಆಗುತ್ತೆ. ಅವಾಗ ಬೇಕಾದ್ರೆ ಇಬ್ರು ಕೂಡ ಇರ್ಬೋದಲ್ಲ. ಏನು 15-20 ದಿವಸನ? ನೋಡ್ ಅರವಿಂದ್, ನಿಮ್ಮನ್ನು ಬಿಟ್ಟು 15 ನಿಮಿಷ ಕೂಡ ನನಗೆ ಇರೋಕ್ಕಾಗೋದಿಲ್ಲ. ಅದರಂತರಲ್ಲಿ 15 ದಿವಸನ? ಇಲ್ಲಿಲ್ಲ, ನನಗೆ ಯಾಕೋ ತಳಮಳ ಆಗ್ತಾ ಇದೆ ನಿಮ್ಮನ್ನು ಬಿಟ್ಟು ಇರಬೇಕು ಅಂದ್ರೆ. ಅಂಬಿಕಾ, ನೀನೇ ಹೀಗೆ ಅಂದ್ರೆ ಹೀಗೆ ಅಂಬಿಕಾ. ಅಕಸ್ಮಾತ್ ಆಗಿ ನಾನು ಸತ್ಯ ಹೋದೆ ಅಂದ್ರೆ? ಅರೆ ಅರೆ, ದಯವಿಟ್ಟು ಆ ಮಾತನ್ನ ಆಡ್ಬೇಡಿ. ನೋಡಿ, ನೀವು ಸತ್ತೋದ್ರೆ ನಾನು ಬದುಕ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ ಅರವಿಂದ್, ಇಲ್ಲ. ನಿಮ್ಮ ಸಾವಿನ ವಿಷಯ ಕೇಳಿ ನಾನು ಹುಚ್ಚಾಗ್ತೀನಿ ಒಂದು. ಆ ವಿಷಯ ಕೇಳಿ ನಾನು ವಿಷ ಸೇವಿಸಿ ಸತ್ತೋಗ್ತೀನಿ ಒಂದು. ಹೌದು ಅರವಿಂದ್, ಹೌದು. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ನಾನು ಬದುಕುವುದಿಲ್ಲ. ಒಂದು ಹೆಣ್ಣು ತನ್ನ ಮನಸ್ಸಲ್ಲಿ 100 ಆಸೆಗಳನ್ನ ಇಟ್ಟುಕೊಂಡಿರ್ತಾಳೆ. ಆದ್ರೆ ಅವಳ ಹೃದಯದಲ್ಲಿ ಮಾತ್ರ ಒಬ್ಬನಿಗೆ ಮನಸ್ಸು ಕೊಟ್ಟಿರ್ತಾಳೆ. ಅವನೇ ದೂರ ಆದ್ಮೇಲೆ ಆ ಹೆಣ್ಣು ಬದುಕಿದ್ದು ಸತ್ತದೇ ಸರಿ. ನೀನಿಲ್ಲದೆ ನಾನು ಬದುಕಿದರೆ ನೀರಿಲ್ಲದ ಮೀನು ಬದುಕಿದಂತೆ ಸರಿ. ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡ ಅಂಬಿಕಾ. ನಾನು ಸತ್ರೆ ನೀನು ಬದುಕಿರಲ್ಲ, ನೀನು ಸತ್ರೆ ನಾನು ಬದುಕಿರಲ್ಲ. ನೀನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅಂಬಿಕಾ. ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಆದ್ರೆ, ದೇವರು ಕೂಡ ನಮ್ಮಿಬ್ಬರ ಮದುವೆ ಅಂತರೂ ಬಹಳ ದಿವಸ ಏನಾಗಿಲ್ಲಲ್ಲ. ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ನಾವಿಬ್ರು ಚಂದಾಗಿರೋಣ. ಹಾ ಅರವಿಂದ್, ನನಗೆ ಬಸ್ಸಿನ ಟೈಮ್ ಆಗ್ತಾ ಇದೆ, ನಾನು ಇನ್ನು ಹೋಗಿ ಬರ್ತೀನಿ. ಹಾ ಅರವಿಂದ್, ನಾನು ಮರ್ತೇ ಬಿಟ್ಟಿದ್ದೆ. ನಮ್ಮ ಮದ್ವೆಗೆ ಮತ್ತೆ ಯಾರ್ಯಾರು ಬರ್ತಾರೆ? ಯಾರು ಬರ್ಲಿ ಬಿಡ್ಲಿ, ನಾನಾದ್ರೂ ಮದುವೆ ಆಗ್ಕೊಂಡು ಬರ್ಲೇಬೇಕಲ್ಲ. ನೀವು ಇಲ್ದೆ ನಾನು ಒಬ್ಬಳೆ ಮದ್ವೆ ಆಗ್ಬೇಕೇನು? ಅದು ಬರೋಬ್ರಿ. ಆದ್ರೆ ಮದ್ವೆಗೆ ಇವಾಗೆಲ್ಲ ಕರ್ಕೊಂಬಪ್ಪ. ಬಹಳ ದಿವಸ ಆಯ್ತು ನಾನು ಭೇಟಿಯಾಗಿ. ಅದಕ್ಕೆ ಆಯ್ತಾಯ್ತು, ಎಲ್ಲರೂ ಕರ್ಕೊಂಡ್ ಬರ್ತೀನಿ. ಹೇಳಲೇಬೇಕಾ? ಅದಕ್ಕೆ ಕಲ್ಯಾಣ್ ಶೆಟ್ಟಿ ಅವ್ರಿಗೂ ಹೇಳ್ಬೇಕು. ಕಲ್ಯಾಣ್ ಶೆಟ್ಟಿ ಅವ್ರು ನಮ್ದ ಮದ್ವೆಗೆ ಹೇಳಬೇಕಲ್ಲ, ಎಲ್ಲರಿಗೂ ಹೇಳ್ಬೇಕಲ್ಲ. ಮತ್ತೆ ಮದುವೆ ಅಂದ್ಬಳಕ್ಕೆ ಒಂದೇ ಸಲ ಆಗೋದು. ಎಲ್ಲರೂ ಬರ್ರಿ, ಮತ್ತೆ ಚಪ್ಪಳಗಾಂವ್ ಎಲ್ಲರೂ ಬರ್ಬೇಕು. ಬರ್ತಾರೆ ಹೇಳಿರ್ತೀನಿಲ್ಲ, ಬಂದ್ಬಿಡ್ತಾರೆ. ಮತ್ತೆ ಮದುವೆ ಆದ್ಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತೀರಿ? ಹೋಗೋಣ. ಮೊದಲು ಮದುವೆ ಆಗ್ಲಿ, ಆಮೇಲೆ ಗೋವಾ, ಊಟಿ ಗೀಟಿ ಏನಾದ್ರು ಎಲ್ಲರೂ ಹೋಗಿ. ಅದು ಇಲ್ಲಿ ಬಾಜು ಐತಲ್ಲ ಅಕ್ಕಲ್ಕೊಡ್ದಂಗ, ಇಲ್ಲಿ ಬೇಡ. ಸ್ವಾಮಿ ಸಮರ್ಥ ಮಾಡ್ಕೊಂಡು ಬರ್ಬೇಕಾ? ಸರಿ, ಸ್ವಾಮಿ ಸಮರ್ಥ. ಮತ್ತೆ ನಮ್ಮೂರ್ ಬಾಜು ಐತಲ್ಲ ಘಾಣಗಾಪುರ್, ನೋಡವ್ರು ಹೇಳಿದ್ರೆ ನಿನ್ ಗೊತ್ತಿಲ್ಲ. ನಮ್ಮೂರ್ ಬಾಜು. ಸರಿ ಅಂಬಿಕಾ, ಮತ್ತೆ ಮದುವೆ ಆದ್ರೂ 15-20 ದಿವಸ ಐತೆ. ಅದಕ್ಕೋಸ್ಕರ ನನ್ನ ಜೊತೆ ಒಂದು ಹಾಡನ್ನಾದ್ರೂ ಹಾಡಿದ್ರೆ ಸ್ವಲ್ಪ ಖುಷಿ ಅನ್ಸುತ್ತಲ್ಲ. ಖುಷಿ ಆಗತ್ತೆ. ಅದೆಲ್ಲ ಇರ್ಲಿ, ನಾನು ಹೋಗ್ತೀನಿ ಅಂತ ಹೇಳಿ 15 ದಿವಸ ಇರ್ತೀನಲ್ಲಿ. ಇನ್ನು 15 ದಿವಸ ಅಂತ ಹೇಳಿ ಅಲ್ಲಿ ಇಲ್ಲಿ ತಿರುಗಾಡಿ ಯಾವ್ದಾದ್ರು ಹುಡುಗನ ಹುಡುಗಿ ನಿನ್ನ ಮೇಲೆ ನಾನು ಜೀವನಾನೇ ಇಟ್ಕೊಂಡಿದ್ದೀನಿ. ಹಾಗೆ ಮಾಡಲ್ಲ ನೋಡು ನೋಡು. ಬೇಲೂರ ಶಿಲೆಯಂತ ಚೆಲುವೆ, ಸುರಲೋಕ ಪಾರಿಜಾತ ಹೂವೆ,
ಬೇಲೂರ ಶಿಲೆಯಂತ ಚೆಲುವೆ ಸುರಲೋಕ ಪಾರಿಜಾತ ಹೂವೆ ಬೇಲೂರ ಶಿಲೆಯಂತ ಚೆಲುವೆ ಸುರಲೋಕ ಪಾರಿಜಾತ ಹೂವೆ ಈ ಹಾಡಿಗೆ ಶ್ರುತಿಯಾದೆ ನೀ ನನ್ನ ಬಾಳಿಗೆ ಬೆಳಕಾದೆ ನೀ ಬಳಿ ಬಾರ ಶೃಂಗಾರ ಸಖಿಯೇ ಅರವಿಂದು ನನ್ನನ್ನು ಬಿಟ್ಟಿರಲ್ಲ ತಾನೇ? ಇಲ್ಲ ಇಲ್ಲ ಅಲ್ಲ ತಾನೇ? ಬಳಿ ಬಾರ ಶೃಂಗಾರ ಸಖಿಯೇ ಬೇಲೂರ ಶಿಲೆಯಂತ ಚೆಲುವೆ ಸುರಲೋಕ ಪಾರಿಜಾತ ಹೂವೆ ಕೈ ಬಿಡೆನು ನನ್ನ ರೂಪಾಸಿ ನನ್ನಾಣೆ ನನ್ನ ನಂಬು ಪ್ರೇಯಸಿ ಕೈ ಬಿಡೆನು ನನ್ನ ರೂಪಾಸಿ ನನ್ನಾಣೆ ನನ್ನ ನಂಬು ಪ್ರೇಯಸಿ ಏಳೇಳು ಜನುಮದ ಗೆಳತಿ ನೀನಾದ ನನ್ನ ಹೃದಯದೊಡತಿ ಅಲ್ಲ ಕಣೋ, ನೀನು ಆದಷ್ಟು ಬೇಗ ಒಳಗೆ ಹೋಗಿ ಎದುರು ತಕ್ಕೋ, ಯಾಕಂದ್ರೆ ಆ ಪ್ಯಾಡ್ ಮಾಸ್ಟರ್ ನಮ್ಮನ್ನೇ ನೋಡ್ತಾ ಇದ್ದಾನೆ. ಬೇಲೂರ ಶಿಲೆಯಂತ ಚೆಲುವೆ ಸುರಲೋಕ ಪಾರಿಜಾತ ಹೂವೆ ಸಂಗಾತಿ ಸಂಪ್ರೀತಿಯಲ್ಲಿ ಈ ಸುವಸಿ ಮುತ್ತು ಚೆಲ್ಲಿ ನಿನ್ನ ತೋಳ ನೆರಳಲ್ಲಿ ಇರುವೆ ಬಳಿ ಬಾರಿಸಿ ಮುತ್ತು ಕೊಡುವೆ ನೋಡು ಅರವಿಂದು, ಈ 7 ಜನ್ಮಕ್ಕೂ ನೀನೇ ನನ್ನ ಪ್ರೀತಿ ಮಾಡ್ಬೇಕು, ನೀನೇ ನನ್ನ ಮದ್ವೆ ಆಗ್ಬೇಕು. ಐ ಲವ್ ಯು ಅರವಿಂದ್, ಐ ಲವ್ ಯು. ಚಿನ್ನು, ನೀನು ನನ್ ಬಿಟ್ಟು ನಾಳೆ ಹೋಗ್ತೀಯ ತಾನೆ? ಅಯ್ಯೋ, ನಾನು ಕರ್ಕೊಂಡು ಹೋಗ್ತೀನಲ್ಲ, 15 ದಿವಸದಲ್ಲಿ ಬರ್ತಾನೆ ಅವನು. ಯಾವತ್ತು ನನ್ನ ಫೋನ್ ಮಾಡಿದ್ರೆ ಖಾನಾಪುರದಲ್ಲೇ ಇರ್ತಾನೆ. ಐ ಲವ್ ಯು. ಐ ಲವ್ ಯು ಟು. ಐ ಲೈಕ್ ಯು. ಐ ಲವ್ ಯು. ಐ ಮಿಸ್ ಯು ಸೋ ಮಚ್. ಬೇಲೂರ ಶಿಲೆಯಂತ ಚೆಲುವೆ ಸುರಲೋಕ ಪಾರಿಜಾತ ಹೂವೆ ಲಲಲಾ 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 ಲಲಲಾ. ಅರವಿಂದು, ಫೋನ್ ಮಾಡೋದನ್ನ ಮರಿಬೇಡ. ಆದಷ್ಟು ಅಂಬಿಕಾ. ನಾನಿಲ್ಲ ಅಂತ ಹೇಳಿ ಇನ್ನಷ್ಟ ನಮ್ದ ಕೈ ಆಡ್ಸ್ಕೊತ್ ಮರ್ತೇ ಬಿಟ್ಟಿಯ. ಮತ್ತೆ ಇಲ್ಲ ಅಂಬಿಕಾ, ನನ್ನ ಮೇಲೆ ವಿಶ್ವಾಸ ಇಲ್ವಾ ನಿನಗೆ? ನೀನು ಒಂದ್ ಸ್ವಲ್ಪ ರೀಲ್ಸ್ ಮಾಡ್ತೀಯಲ್ಲ, ಅದಕ್ಕೆ ರೀಲ್ಸ್ ಹೊಚ್ಚಿನಲ್ಲಿ ನನ್ನನ್ನ ಮರ್ತು ಬಿಡ್ತೀಯ ಅಂತ ಹೇಳಿದೆ. ರೀಲ್ಸ್ ಅಂತೂ ನಾನು ಸರಿಯಾಗಿ ಮಾಡಕ್ ಬರಲ್ಲ, ನಿನ್ನಿಂದನೇ ಕಲ್ತಿರೋದು ನಾನು ರೀಲ್ಸ್ ಮಾಡೋದು. ಮತ್ತೆ ನಾನು ನಿನ್ನ ಹೆಂಡತಿ ಅಂದ್ಮೇಲೆ ಕಲ್ಸದೇ ಇರ್ತೀನ, ಕಲಿಸ್ತಾ ಇರ್ತೀಯಲ್ಲ? ಮದ್ವೆ ಆದ್ಮೇಲೆ ಅದಕ್ಕಿಂತ ಹೆಚ್ಚು ಕಲಿಸ್ತೀನಿ. ಫೋನ್ ಮಾಡೋದನ್ನ ಮರಿಬೇಡ. ಸರಿ ಸರಿ ಅಂಬಿಕಾ, ಬಾ.